ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ದೊರೆನ ಮುಂದೆ ಹೊಗಳು, ಮಗನ್ನ ಹಿಂದೆ ಹೊಗಳು. ಅಕ್ಕ ಅಕ್ಕ ಎಲ್ಲಿ ಹೋಗಿದ್ಯಕ್ಕ ನೀನು? ಕೂಗಿ 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 ಸಾಕಾಯ್ತು. ಅಲ್ವೋ, ಬಾಗಿಲ್ ಮುಂದೆ ನೀರು ಹಾಕಿ ಸಾರಿಸಿ ರಂಗೋಲಿ ಹಾಕ್ತಾ ಇದ್ದೆ ಕಣೋ, ಅದು ಕಾಣಲ್ವಾ ನಿಂಗೆ? ಹಾಂ ಸರಿ, ಏನು ವಿಷಯ? ಕೂಗಿ 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 ಸಾಕಾಗೋದಕ್ಕೆ. ಅಕ್ಕ, ಈ ಪಕ್ಕದ ಮನೆ ಆಂಟಿ ಇದಾರಲ್ಲ, ಅವರು ಬೆಳಗ್ಗೆನೆ ಅವರ ಮುದ್ದು ಮಗನ್ನ ತುಂಬಾ ಹೊಗಳ್ತಾ ಇದ್ರು. SSLC ಪರೀಕ್ಷೆನಲ್ಲಿ ಡಿಸ್ಟ್ರಿಕ್ಟ್ಗೆ ಫಸ್ಟ್ ಬಂದಿದ್ದಾನೆ, ಹಾಗೆ ಹೀಗೆ, ನನ್ನ ಮಗನ ಸಮಾನ ಯಾರೂ ಇಲ್ಲಪ್ಪ, ನೋಡೋಕ್ಕೂ ಚೆನ್ನಾಗಿದ್ದಾನೆ, ಆಟನೂ ಆಡ್ತಾನೆ, ಪಾಠನೂ ಓದ್ತಾನೆ, ತುಂಬ ಜಾಣ ಅಂತೆಲ್ಲ ಹೊಗಳ್ತಾ ಇದ್ರು. ಸರಿ, SLC ಪರೀಕ್ಷೆಯಲ್ಲಿ ಕಷ್ಟಪಟ್ಟು ಓದಿ ಡಿಸ್ಟ್ರಿಕ್ಟ್ಗೆ ಫಸ್ಟ್ ಬಂದಿದ್ದಾನೆ ಅಂದಮೇಲೆ ಹೊಗಳದೆ ಇರೋಕ್ಕಾಗತ್ತೇನೋ? ಅದು ತಾಯಿ ಅಲ್ವಾ, ಯಾವ ತಾಯಿಗಾದರೂ ಸಂತೋಷ ಆಗದೆ ಇರುತ್ತಾ? ನೀನೇ ಹೇಳು, ಅದಕ್ಕೆ ಈಗೇನು ನಿಂಗೆ? ಹಾಗಲ್ಲಕ್ಕ, ಆಂಟಿ ಮಗನ್ನ ತುಂಬಾ ಹೊಗಳ್ತಾ ಇರ್ಬೇಕಾದ್ರೆ ಅವ್ರ ಮನೆಯಲ್ಲಿ ಅಜ್ಜ ಇದಾರಲ್ಲ, ಅವ್ರು ಏನಂತಿದ್ರು ಗೊತ್ತಾ? ಸಾಕಮ್ಮ ಸಾಕು, ನಿನ್ ಮಗನನ್ನ ಹೊಗಳಿದ್ದು ಯಾವುದು ಅತಿ ಮಾಡಬಾರ್ದು, ದೊರೆನ ಮುಂದ್ ಹೊಗಳು ಮಕ್ಕಳನ್ನ ಹಿಂದ್ ಹೊಗಳು ಅಂತ ಗಾದೆ ಇದೆ, ತಿಳುಕು ಅಂತೆಲ್ಲ ಬುದ್ಧಿ ಹೇಳ್ತಾ ಇದ್ರು. ಹಾ ಸರಿ ಸರಿ ಸರಿ, ನೀನು ಅವ್ರು ಆಡೋ ಮಾತೆಲ್ಲ ಕೇಳಿಸ್ಕೊತಾ ಹಿಂದೆ ನಿಂತಿದ್ಯಾ? ನಾನೇನ್ ಕೇಳಿಸ್ಕೋತಾ ನಿಂತಿರ್ತಿರ್ಲಕ್ಕ, ಹೂ ಕೀಳ್ತಾ ಇದ್ದೆ. ಅವ್ರ ಮಾತು ಜೋರ ನಡೀತಾ ಇತ್ತಲ್ಲ, ಗಾಳಿಲ್ ತೇಲ್ ಬಂದು ನನ್ನ ಕಿವಿ ಮೇಲೆ ಬಿತ್ತು ಅಷ್ಟೆ. ಓಹೋ, ಅವ್ರ ಮನೆ ವಿಷಯ ಏನಾದ್ರೂ ಮಾತಾಡ್ಕೊಳ್ಳಿ ಬಿಡು, ನಿನ್ಗೇನೀಗ? ಅಕ್ಕ, ಅವ್ರ ಮನೆ ವಿಷಯ ಸರಿ, ಆದ್ರೆ ನನ್ನ ಪಾಯಿಂಟ್ ಅದಲ್ಲ ಈಗ. ಏನಪ್ಪ ನಿಂದು ಲಾ ಪಾಯಿಂಟು? ಲಾ ಪಾಯಿಂಟ್ ಅಲ್ಲಕ್ಕ, ಸಿಂಪಲ್ ಪಾಯಿಂಟ್. ಓಹೋ, ಏನು ಹೇಳು ಬೇಗ ಬೇಗ, ನನಗೆ ಕೈ ತುಂಬ ಕೆಲಸ ಇದೆ. ಯಾಕೆ, ಭಾವ ಇಲ್ವಾ ಮನೆಯಲ್ಲಿ? ಸಾಕು ಸುಮ್ಮನಿರೋ ರಾಮು, ನಿನ್ನ ಮಾತಿನ ಮರ್ಮ ಎಲ್ಲ ನಂಗೆ ಗೊತ್ತು. ಅಲ್ಲಕ್ಕ, ಭಾವ ಹೆಲ್ಪ್ ಮಾಡಲ್ವಾ ಇವತ್ತು ಅಂತ. ಓಹೋ, ಅವರು ಯಾವತ್ತೂ ಹೆಲ್ಪ್ ಮಾಡಲ್ಲ ಅಂತ ಹೇಳಲ್ಲ ಗೊತ್ತಾ, ಆದರೆ ಕೆಲಸ ಇರೋ ಟೈಮ್ನಲ್ಲೇ ಪೇಪರ್ ಹಿಡ್ಕೊಂಡು ಕೂತ್ಬಿಡ್ತಾರೆ. ಓದಿ ಮುಗಿಸೋ ಹೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿದಿರುತ್ತೆ. ಯಾಕಕ್ಕ, ನೀನ್ ಟ್ರೈನಿಂಗ್ ಕೊಟ್ಟ ಮೇಲೆ ಹೀಗೆಲ್ಲ ಆಗ್ಬಾರ್ದಲ್ವಾ? ರಾಮು, ನೀನು ಈ ವಿಷಯಕ್ಕೆಲ್ಲ ಮೂಗು ತೂರಿಸ್ಬೇಡ ಗೊತ್ತಾ. ನೀನು ನಿಮ್ಮ ಭಾವನ ಪರ ವಹಿಸೋನು ಅನ್ನೋದು ನನಗೆ ಯಾವತ್ತೋ ಚೆನ್ನಾಗಿ ಗೊತ್ತಾಗಿದೆ. ಯಾಕೆಂದರೆ ನೀನು ಸೋಮಾರಿ, ಏನಾದರೂ ಕೆಲಸ ಹೇಳಿದ್ರೆ ಸರಿ ಒಂದೇ ಕಣ್ಣಲ್ಲಿ ಅಳ್ತೀಯ. ಎಂಥ ಮಾತಾಡ್ತೀಯಕ್ಕ, ನಾನು ಈರುಳ್ಳಿ ಹೆಚ್ಕೊಟ್ಟು ಎರಡೂ ಕಣ್ಣಲ್ಲಿ ನೀರು ಸುರಿಸ್ತಾ ಇರ್ತೀನಲ್ವಾ, ಮರ್ತೇ ಹೋಯ್ತಾ? ಮರ್ತು ಹೋಗುತ್ತಾ? ಏನೋ ನಿಮ್ಮ ಭಾವ ಕೆಲಸದ ಟೈಮ್ನಲ್ಲಿ ಪೇಪರ್ ಓದೋ ಕೂತ್ಕೊಂಡ್ಬಿಡ್ತಾರಲ್ಲ ಅನ್ನೋ ಸಿಟ್ಟಿತ್ತು, ನಿನ್ನನ್ನು ಸೇರಿಸಿ ಅಂದ್ಬಿಟ್ಟೆ. ಸಾರಿ ಕಣೋ. ಈಗಲಾದರೂ ವಿಷಯಕ್ಕೆ ಬರೋಣ. ಏನು ನಿಂದು ಪಾಯಿಂಟು? ಅದೇನೋ ಸಿಂಪಲ್ ಪಾಯಿಂಟು ಅಂತಿದೆಯಲ್ಲ. ಅದೇ ಅಕ್ಕ, ಪಕ್ಕದ ಮನೆ ಅಜ್ಜ ದೊರೆನ ಮುಂದ್ ಹೊಗಳು ಮಗನ್ನ ಹಿಂದ್ ಹೊಗಳು ಅಂತಿದ್ರಲ್ಲ, ದೊರೆನ ಯಾಕೆ ಮುಂದ್ ಹೊಗಳ್ಬೇಕು, ಮಕ್ಕಳನ್ನ ಯಾಕೆ ಹಿಂದೆ ಹೊಗಳ್ಬೇಕು ಅನ್ನೋದೇ ನನ್ನ ಪಾಯಿಂಟ್. ಓಹೋ, ನೋಡ ರಾಮು, ಈ ದೊರೆನ ಮುಂದೆ ಹೊಗಳು ಮಕ್ಕಳನ್ನ ಹಿಂದೆ ಹೊಗಳು ಅನ್ನೋದು ಒಂದು ಸುಂದರವಾದ ಗಾದೆ. ನೀನು ಕೇಳಿಲ್ವಾ? ರಾಜ ಮಹಾರಾಜರ ಆಳ್ವಿಕೆ ಹಿಂದೆ ಎಲ್ಲ ಇತ್ತಲ್ಲ, ಅದೆಲ್ಲ ನಮಗೆ ಗೊತ್ತೇ ಇದೆ ಅಲ್ವಾ. ರಾಜ ದೇಶನೇ ಆಳೋನು, ಸಂಸ್ಥಾನಗಳನ್ನು ಆಳ್ತಿದ್ದವನು. ರಾಜ ಪ್ರತ್ಯಕ್ಷ ದೇವತಾ ಅಂತ, ಜನರು ಅವನು ದೇವರ ಸ್ವರೂಪ ಅಂತ ರಾಜನ್ನ ಹಾಡಿ ಹೊಗಳ್ತಾ ಇದ್ರು, ಗೌರವ ಭಾವನೆಯಿಂದ ಪೂಜಿಸ್ತಾ ಇದ್ರು. ದೊಡ್ಡ ದೊಡ್ಡ ಬಿರುದು ಬಾವಲಿಗಳಿಂದಲೂ ರಾಜ ಮಹಾರಾಜರನ್ನ ಹೊಗಳ್ತಿದ್ರಲ್ವೇನಕ್ಕ? ಹಾಗಂತ ಚರಿತ್ರೆನಲ್ಲೂ ಓದಿದೀವಲ್ವಾ? ಹೌದು. ಮಹಾರಾಜ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದಕ್ಕೆ ಬರ್ತಿರೋವಾಗ್ಲೇ ಹೊಗಳು ಭಟ್ರು ರಾಜನನ್ನ ಅನೇಕ ಬಿರುದು ಬಾವಲಿಗಳಿಂದ ಹೊಗಳ್ತಾ ಇದ್ರು. ರಾಜಮಾರ್ತಾಂಡ, ಹರಿರೂಪು ಭಯಂಕರ, ಬಿರುದೆಂಬರ ಗಂಡ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಪರಾಕ್ ಮಾಡ್ತಾ ಇದ್ರು. ಬಹುಪರಾಕ್ ಅಂತ ಕೂಗ್ತಾ ಇದ್ರು. ಪರಾಕ್ ಹೇಳೋರು ಅಂತಲೇ ಇರ್ತಾ ಇದ್ರು. ಮತ್ತೆ ರಾಜ ಮಾಡಿದ ಒಳ್ಳೆ ಕೆಲಸಗಳನ್ನ ಆಸ್ಥಾನದ ಋಷಿಮುನಿಗಳು, ಪಂಡಿತ ವರ್ಗದವರು ಎಲ್ಲರೂ ಹಾಡಿ ಹೊಗಳ್ತಾ ಇದ್ರು. ಅಕ್ಕ, ಅದೆಲ್ಲ ಇತಿಹಾಸ ಸರಿ. ನನ್ನ ಪಾಯಿಂಟು? ನಿನ್ನ ಪಾಯಿಂಟು ನನಗೆ ಗೊತ್ತು ಕಣೋ. ಈಗ ಮೊದಲು ವಿಷಯ ಕೇಳು.
ರಾಜ ದೊರೆ ಸಂಸ್ಥಾನದ ಆಡಳಿತದ ಚುಕ್ಕಾಣಿ ಹಿಡಿದು ನಡೆಸ್ತಾ ಇದ್ರು ಅಲ್ವಾ. ಅವರು ಮಾಡ್ತಿರುವ ಕೆಲಸ ಒಳ್ಳೆಯ ದಾರಿಯಲ್ಲಿ ನಡೀತಾ ಇದ್ರೆ ಅವರನ್ನು ಅವರ ಎದುರಿನಲ್ಲೇ ಪ್ರಜೆಗಳು ಮತ್ತು ಆಸ್ಥಾನ ವಿದ್ವಾಂಸರು ಎಲ್ಲರೂ ಹೊಗಳ್ತಾ ಇದ್ರು. ಆಗ ದೊರೆಗೂ ಒಂದು ರೀತಿ ತುಂಬ ಖುಷಿ ಆಗ್ತಿತ್ತು, ತನ್ನ ಪ್ರಜೆಗಳು ಸಂತೋಷವಾಗಿದ್ದಾರೆ ಅಂತ ಸಮಾಧಾನ ಆಗ್ತಿತ್ತು. ಮತ್ತು ರಾಜ್ಯದಲ್ಲಿ ಮುಂದೆ ಏನೇನು ಒಳ್ಳೊಳ್ಳೆ ಕೆಲಸಗಳು ಆಗಬೇಕಾಗಿದೆ ಅದು ಅವನಿಗೆ ತಿಳಿತಾ ಇತ್ತು. ಮತ್ತು ಆ ದೊರೆನ ಅವನಿಗೆ ಎದುರಿಗೆ ಮುಕ್ತವಾಗಿ ಹೊಗಳೋದ್ರಿಂದ ಆ ಹೊಗಳಿಕೆ ಅವನಿಗೆ ಒಂದು ರೀತಿ ಉತ್ತೇಜನಕಾರಿಯಾಗಿ ಸ್ಫೂರ್ತಿ ನೀಡ್ತಿತ್ತು ಅಂತ ಕೂಡ ಜನ ಭಾವಿಸಿದ್ರು. ಅಕ್ಕ, ಈಗಲೂ ಕೆಲವು ಅಧಿಕಾರಿಗಳಿಗೆ ಹಿರಿಯರಿಗೆ ಅವ್ರನ್ನ ಹೊಗಳಿದ್ರೆ ತುಂಬ ಖುಷಿ ಆಗುತ್ತಲ್ವ. ಎಷ್ಟೋ ಕೆಲಸಗಳು ಸಲೀಸಾಗಿ ಆಗ್ಬಿಡುತ್ತಲ್ವೇನಕ್ಕ. ಹಾಂ ಹೊಗಳಿಕೆ ಯಾರಿಗೆ ಬೇಡ ಹೇಳು. ಆದರೆ ಬಸವಣ್ಣನಂಥ ಹಿರಿಯರು 12ನೇ ಶತಮಾನದಲ್ಲಿ ಇದ್ರಲ್ಲ, ಅವರಿಗೆ ಯಾವ ಹೊಗಳಿಕೆಯಿಂದ ಮನುಷ್ಯ ತುಂಬ ಹಿರಿಯ ಅಂತ ಭಾವಿಸಿ ಅಹಂಕಾರದಿಂದ ಮೆರೆದು ಬಿಡ್ತಾನೆ ಅನ್ನೋ ಭಯ ಇತ್ತು. ಅದರಿಂದ ಅವರು ಹೊಗಳಿಯನ್ನು ಹೊನ್ನ ಶೂಲಕ್ಕೇರಿಸದಿರಯ್ಯ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯರು ಆತ್ಮಾವಲೋಕನ ಮಾಡಿಕೊಂಡು ಕೆಲಸ ಮಾಡಬೇಕು. ಅಹಂಕಾರದ ದಾರಿ ತುಳಿಯೋದಕ್ಕೆ ಯಾವ ಮೆಟ್ಟಿಲುಗಳು ಇರಬಾರ್ದು, ಈ ಹೊಗಳಿಕೆ ಅನ್ನೋ ಮೆಟ್ಟಿಲು ಅದಕ್ಕೆ ಆಗ್ಬಿಡಬಾರ್ದು ಅನ್ನೋ ಎಚ್ಚರ ಕೂಡ ಅವರು ಆ ವಚನದಲ್ಲಿ ನೀಡಿದ್ದಾರೆ ಕಣೋ. ಮತ್ತೆ ಇನ್ನು ಅಧಿಕಾರಿಗಳು ಹಿರಿಯರ ವಿಷಯಕ್ಕೆ ಬಂದಾಗ ಎಲ್ಲರೂ ಒಂದೇ ಸಮ ಇರಲ್ಲ ಅಲ್ವಾ. ತಮ್ಮನ್ನು ಹೊಗಳ್ತಿರೋರು ನಿಜವಾಗ್ಲೂ ಹೊಗಳ್ತಿದ್ದಾರೋ ಅಥವಾ ಕೇವಲ ಮುಖಸ್ತುತಿ ಮಾಡ್ತಾ ಇದ್ದಾರೋ, ತಮ್ಮ ಕೆಲಸ ಸಾಧಿಸ್ಕೊಳ್ಳೋದಕ್ಕೆ ಬೇರೆ ಯಾವುದೋ ಉದ್ದೇಶದಿಂದ ಉತ್ಪ್ರೇಕ್ಷೆ ಮಾಡಿ ಹೊಗಳ್ತಿದ್ದಾರೋ ಅನ್ನೋದನ್ನು ಚೆನ್ನಾಗಿ ಯೋಚನೆ ಮಾಡೇ ನಿರ್ಧಾರಗಳನ್ನು ತಗೊಳ್ತಾರೆ. ಮತ್ತು ನಿಜವಾದ ಮೆಚ್ಚುಗೆ ಪ್ರಶಂಸೆಯನ್ನು ಸಂತೋಷವಾಗಿ ಸ್ವೀಕರಿಸ್ತಾರೆ ಕೂಡ. ಅವರ ಮುಂದಿನ ಕೆಲಸಗಳಿಗೆ ಅದು ಒಂಥರ ಸ್ಫೂರ್ತಿ ನೀಡುತ್ತೆ, ಸಂತೋಷ ಕೊಡುತ್ತಲ್ವಾ. ಮತ್ತೆ ರಾಜ ಮಹಾರಾಜರಿಗೆ, ಹಿರಿಯರಿಗೆ, ಅಧಿಕಾರಿಗಳಿಗೆ ಎಲ್ರಿಗೂ ಹೊಗಳಿಕೆ ಬೇಕು, ಅದರಿಂದ ಒಳ್ಳೇದು ಆಗುತ್ತೆ ಅಂತೀಯ. ಆದ್ರೆ ಮಕ್ಕಳನ್ನ ಮಾತ್ರ ಹಿಂದೆ ಹೊಗಳು ಅಂದ್ರೆ ಅದ್ಯಾವ ನ್ಯಾಯ ಅಕ್ಕ, ನೀನೇ ಹೇಳು. ನೀನ್ ಹೇಳೋದ್ರಲ್ಲೂ ಸ್ವಲ್ಪ ಪಾಯಿಂಟ್ ಇದೆ ಕಣೋ ರಾಮು. ಮಕ್ಕಳನ್ನ ಯಾಕೆ ಅವ್ರ ಮುಂದೆನೆ ಹೊಗಳಬಾರ್ದು, ಬೆನ್ ತಟ್ಟಬಾರ್ದು, ಅದು ಅವ್ರಿಗೂ ಎಷ್ಟೋ ಖುಷಿ ಕೊಡುತ್ತೆ ಅಂತ ನಾವೆಲ್ಲ ಯೋಚನೆ ಮಾಡೋದು ನಿಜ. ಆದರೆ ಕೆಲವು ಸಲ ಏನಾಗುತ್ತೆ ಗೊತ್ತಾ, ಸ್ವಲ್ಪ ಬೆಳೆದ ಮಕ್ಕಳನ್ನ ಅಂದರೆ ಬುದ್ಧಿ ತಿಳಿದಂಥ ಮಕ್ಕಳನ್ನ ತುಂಬ ಹೊಗಳ್ತಾ ಇದ್ರೆ ಅವ್ರಿಗೆ ಒಂಥರ ಜಂಬ ಬಂದ್ಬಿಡುತ್ತೆ. ನಾವು ನೋಡಿಲ್ವಾ ಕೆಲವರ ಮನೆಗಳಲ್ಲಿ ತನ್ನ ಸಮಾನ ಯಾರೂ ಇಲ್ಲ, ತಾನೇ ಬುದ್ಧಿವಂತ, ತಾನೇ ಚೆನ್ನಾಗಿರೋದು, ತಾನೇ ಚೆನ್ನಾಗಿ ಓದ್ತಿರೋದು ಅಂತೆಲ್ಲ ಒಂಥರ ಬೀಗ್ತಾ ಇರುತ್ತೆ ಮಕ್ಕಳು. ಮತ್ತೆ ಕೆಲವ್ರ ಮನೆಯಲ್ಲಿ 2-3 ಮಕ್ಕಳಿದ್ರೆ, ಒಂದು ಮಗು ತುಂಬಾ ಚೆನ್ನಾಗಿದ್ರೆ, ತುಂಬಾ ಚೆನ್ನಾಗಿ ಓದ್ತಾ ಇದ್ರೆ, ಜಾಣ್ಣಾಗಿದ್ರೆ ಆ ಮಗುನ ಅತಿಯಾಗಿ ಹೊಗಳೋದು, ಉಳಿದ ಮಕ್ಕಳನ್ನ ತೆಗಳೋದು ಎಲ್ಲ ದೊಡ್ಡವರೇ ಮಾಡ್ತಾ ಇರ್ತಾರೆ. ಇದು ತುಂಬಾ ತಪ್ಪಲ್ವೇನಕ್ಕ? ಖಂಡಿತಪ್ಪ. ಇನ್ನೊಂದು ಮಕ್ಕಳಿಗೆ ಹೋಲಿಸಿ ಬೈಯೋದು ಅದು ಮಾಡಿದಾಗ ಮಕ್ಕಳ ಮನಸ್ಸಿನ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ ಗೊತ್ತಾ. ಅತಿಯಾಗಿ ಹೊಗಳೋದ್ರಿಂದ ಈ ಹೊಗಳಿಕೆ ಪಡೆದ ಮಗು ಕೂಡ ಒಮ್ಮೊಮ್ಮೆ ವಿಪರೀತ ಅಹಂಕಾರಿಯಾಗಿ ಬೆಳಿಬಹುದು, ಅಡ್ಡದಾರಿನೂ ಹಿಡಿಬಹುದಲ್ವಾ. ಮತ್ತೆ ಯಾವಾಗಲೂ ಒಂದು ಮಗುನ ಹೊಗಳಿ ಇನ್ನೊಂದನ್ನು ತೆಗಳ್ತಾ ಇದ್ರೆ ಆ ಮಗು ಡಿಪ್ರೆಷನ್ಗೂ ಒಳಗಾಗ್ಬೋದು, ಮಂಕಾಗ್ಬೋದು, ಅದರ ವ್ಯಕ್ತಿತ್ವನೇ ಕುಂಠಿತವಾಗ್ಬೋದು. ಆದ್ರಿಂದಾನೇ ಕಣೋ ದೊರೆನ ಮುಂದೆ ಹೊಗಳು, ಮಕ್ಕಳನ್ನ ಹಿಂದೆ ಹೊಗಳು ಅಂತ ಈ ಗಾದೆ ಹುಟ್ಕೊಂಡಿದ್ದು. ಅಂದರೆ ಮಕ್ಕಳನ್ನ ಹಿಂದೆ ಹೊಗಳು ಅಂದಿರೋದು ಇದರ ಅರ್ಥ ಏನಂದರೆ, ಅತಿಯಾಗಿ ಹೊಗಳದೆ ಅವರ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಿರ್ಬೇಕು, ಅವರ ಸಾಧನೆನ ಗುರುತಿಸ್ಬೇಕು, ಮೆಚ್ಕೋಬೇಕು, ಇತರರು ಹೊಗಳು ಹಾಗೆ ಮಾಡಬೇಕು, ಸಮಾಜ ಗುರುತಿಸ್ಬೇಕು, ಹಾಗೆ ಬೆಳೆಸಬೇಕಾದ್ದು ತಂದೆ ತಾಯಿಯರ ಹಿರಿಯರ ಕರ್ತವ್ಯ ಅಂತ ಪರೋಕ್ಷವಾಗಿ ಹೇಳುತ್ತಲ್ವಾ. ಹಾಗಂತ ಮಕ್ಕಳನ್ನ ಅವರು ಒಳ್ಳೆ ಕೆಲಸ ಮಾಡಿದಾಗ್ಲೂ, ಅಂದರೆ ಚೆನ್ನಾಗಿ ಓದಿ ಮಾರ್ಕ್ಸ್ ತಗೊಂಡಾಗ ಅವರನ್ನು ಹೊಗಳದೆ ಸುಮ್ಮನೆ ಇರಬಾರ್ದಲ್ವೇನಕ್ಕ? ಖಂಡಿತ. ಅದಕ್ಕೆ ಹೇಳಿದ್ದು, ಈ ಗಾದೆನ ನಾವು ಪೂರ್ತಿ ಒಪ್ಕೊಳ್ಳೋದಕ್ಕಾಗೋದಿಲ್ಲ, 50% ಒಪ್ಕೊಳ್ಬಹುದು ಅಂತ ಹೇಳ್ಬೋದು ಅಲ್ವೇನಪ್ಪ. ಎಷ್ಟು ಹೊಗಳ್ಬೇಕೋ ಅಷ್ಟೇ ಮಕ್ಕಳನ್ನ ಹೊಗಳ್ಬೇಕು, ಯಾವುದು ಅತಿ ಆಗಬಾರ್ದು ಅನ್ನೋದನ್ನ ಮುಖ್ಯವಾಗಿ ತಿಳ್ಕೊಬೇಕು. ಈಗ ನನಗೆ ಹಸಿವೆ ಅತಿಯಾಗಿ ಹೊಟ್ಟೆ ತಾಳ ಹಾಕ್ತಾ ಇದೆ, ಏನ್ ತಿಂಡಿ? ತಿಂಡಿನ? ಅಯ್ಯೋ, ನಿನ್ನ ಹತ್ರ ಮಾತಾಡ್ತಾ ತಿಂಡಿ ಮಾಡೇ ಇಲ್ವಲ್ಲ ನಾನು. ಬೇಗ ಒಂದು 4 ಈರುಳ್ಳಿ ಹೆಚ್ಚಿಕೊಟ್ಬಿಡ, ಜಾಣ ರೊಟ್ಟಿ ಮಾಡ್ಬಿಡ್ತೀನಿ. ನನ್ನ ಕಣ್ಣಲ್ಲೆಲ್ಲ ನೀರು ಬರುತ್ತೆ ಕಣಕ್ಕ. ಒಂದು ಕೆಲಸ ಮಾಡ್ತೀನಿ, ಭಾವನ್ ಕರಿಲ್ಲ? ಅವ್ರ ವಿಷಯ ಆವಾಗಲೇ ಹೇಳಲಿಲ್ವ ನಾನು? ಸರಿ, ನಾನೇ ನೋಡು 4 ಈರುಳ್ಳಿ ಹೆಚ್ಚೋದು. ಸರಿನಪ್ಪ, ಅಷ್ಟಾದರೂ ಮಾಡು. ತಗೋ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್.
ನಿರೂಪಣೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.